ಹೆಡ್ಲೈನ್ಸ್. ಕುಶಾಲನಗರ ಸಿದ್ದಾಪುರ ವ್ಯಾಪ್ತಿಯ ಬಹುತೇಕ ಹಳ್ಳಿಗಳು ಮೂಲ ಸೌಕರ್ಯ ವಂಚಿತರಾಗಿ ಬದುಕು ಸಾಗಿಸುತ್ತಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಗೌತಮ ಪಂಚಮಹಾ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಮಂಡ್ಯ ನಗರದ ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ಅಂಬೇಡ್ಕರ್ ಕಾರವಾನ್ ಪತ್ರಿಕೆಯ ದಶಮಾನೋತ್ಸವ ಸಮಾರಂಭ ನಡೆಯಿತು. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮ ಪಂಚಾಯಿತಿಯ ಚೊಟ್ಟೆಪಾಳಿ ಎಂಬಲ್ಲಿ ನೂತನವಾಗಿ ಕಸ ವಿಲೇವಾರಿಕೆಯನ್ನು ನಿರ್ಮಿಸಲು ಮುಂದಾಗಿರುವ ಕ್ರಮವನ್ನು ಖಂಡಿಸಿ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಅಹೋರಾತ್ರಿ ಪ್ರತಿಭಟನೆ ಮುಂದುವರೆಸಿದ್ದಾರೆ. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮ ಪಂಚಾಯಿತಿ ಚೊಟ್ಟೆಪಾಳಿ ಎಂಬಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ನೂತನವಾಗಿ ಕಸ ವಿಲೇವಾರಿಕೆಯನ್ನು ನಿರ್ಮಿಸಲು ಮುಂದಾಗಿರುವ ಕ್ರಮವನ್ನು ಖಂಡಿಸಿ ಬಹುಜನ ಸಮಾಜ ಪಾರ್ಟಿ ನೇತೃತ್ವದಲ್ಲಿ ಮಾಲ್ದಾರೆ ಗ್ರಾಮ ಪಂಚಾಯಿತಿ ಮುಂದೆ 13 ದಿನಗಳಿಂದ ನಡೆಯುತ್ತಿದ್ದ ಅಹೋರಾತ್ರಿ ಪ್ರತಿಭಟನೆಯಿಂದ ಅಧಿಕಾರಿಗಳ ಭರವಸೆ ಹಿನ್ನೆಲೆ ಹಿಂಪಡೆಯಲಾಗಿದೆ ಎಂದು ಬಹುಜನ ಸಮಾಜ ಪಾರ್ಟಿ ಜಿಲ್ಲಾಧ್ಯಕ್ಷ ದಿವೀನ್ ಕುಮಾರ್ ತಿಳಿಸಿದ್ದಾರೆ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಂತರ ಮುಂದಿನ ಕ್ರಮ ಕೈಗೊಂಡು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ತೀರ್ಮಾನಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ತ್ಯಾಜ್ಯ ವಿಲೇವಾರಿ ಘಟಕ ಮತ್ತೆ ಪ್ರಾರಂಭವಾದಲ್ಲಿ ಮತ್ತೆ ಪ್ರತಿಭಟನೆ ಮುಂದುವರಿಸುವುದಾಗಿ ಎಚ್ಚರಿಸಿದರು. ಇದೇ ಸಂದರ್ಭ ಕಾಫಿ ಬೆಳೆಗಾರರಾದ ಮಿಟ್ಟು ನಂಜಪ್ಪ, ಗೋಪಣ್ಣ, ರಾಮಚಂದ್ರ, ವಿಷ್ಣು, ರೋಹನ್, ಕರುಬಯ್ಯ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಕುಶಾಲನಗರ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಗೌತಮ ಪಂಚ ಮಹಾರಥೋತ್ಸವ ಲಕ್ಷಾಂತರ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಅದ್ದೂರಿಯಾಗಿ ನಡೆದ ಗೌತಮ ಪಂಚ ಮಹಾರಥೋತ್ಸವ ಶುಭ ವೇಳೆಯಲ್ಲಿ ರಥೋತ್ಸವ ನಡೆಯಿತು. ರಥೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿ ಸಡಗರ ಸಂಭ್ರಮದಿಂದ ಆಚರಿಸಿದರು. ಬೆಳಗ್ಗೆಯಿಂದಲೇ ಪೂಜೆ ಪುರಸ್ಕಾರಗಳು ಆರಂಭವಾಗಿ ನಂಜುಂಡೇಶ್ವರಿಗೆ ವಿಶೇಷ ಪೂಜೆ ಅಭಿಷೇಕಗಳನ್ನು ನಡೆಸಿ ಸುಗಂಧ ಪುಷ್ಪಗಳಿಂದ ಸುಗಂಧಕ್ಕೆ ಅಲಂಕಾರವನ್ನು ಮಾಡಲಾಗಿತ್ತು. ಬಳಿಕ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ಮೆರವಣಿಗೆ ಸಾಗಿತು. ದೊಡ್ಡ ತೇರಿನಲ್ಲಿ ಉತ್ಸವ ಮೂರ್ತಿಗಳ ಮೆರವಣಿಗೆ ನಂಜುಂಡೇಶ್ವರನ ತೇರು ಎಳೆದ ಭಕ್ತರು. ವರ್ಷಕ್ಕೊಮ್ಮೆ ನಡೆಯುವ ನಂಜುಂಡೇಶ್ವರ ರಥೋತ್ಸವ ನಂಜುಂಡೇಶ್ವರ ಸ್ವಾಮಿಯ ಗೌತಮ ರಥೋತ್ಸವ ಕಣ್ತುಂಬಿಕೊಂಡ ಭಕ್ತರು. ಶಾಸಕರಾದ ದರ್ಶನ್, ಧ್ರುವ ನಾರಾಯಣ್ ಸೇರಿದಂತೆ ಜಿಲ್ಲಾಡಳಿತದ ಪ್ರಮುಖರು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಕುಶಾಲನಗರ ಸಿದ್ದಾಪುರ ವ್ಯಾಪ್ತಿಯ ಬಹುತೇಕ ಹಳ್ಳಿಗಳು ಮೂಲ ಸೌಕರ್ಯ ವಂಚಿತರಾಗಿಯೇ ಬದುಕು ಸಾಗಿಸುತ್ತಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಮೂಲ ಸೌಕರ್ಯ ವಂಚಿತರಾಗಿ ಬದುಕು ಸಾಗಿಸುತ್ತಿರುವ ಆದಿವಾಸಿ ಕುಟುಂಬಗಳು ಸ್ವಾತಂತ್ರ್ಯ ಬಂದು 76 ವರ್ಷ ಕಳೆದರೂ ಇಂದಿಗೂ ಬಹುತೇಕ ಹಳ್ಳಿಗಳು ಮೂಲ ಸೌಕರ್ಯ ವಂಚಿತರಾಗಿಯೇ ಬದುಕು ಸಾಗಿಸುತ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆದಿವಾಸಿ ಕುಟುಂಬಗಳು ಅಭಿವೃದ್ಧಿಯೊಂದಿಗೆ ಮುಂದೆ ಬರಲು ಸಾಧ್ಯವಾಗುತ್ತಿಲ್ಲ ಎಂದು ಆದಿವಾಸಿ ಮುಖಂಡ ಜೆ.ಕೆ. ಅಪ್ಪಾಜಿ ಆರೋಪಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಆದಿವಾಸಿಗಳನ್ನ ಒಗ್ಗೂಡಿಸಿ ಅಧಿಕಾರಿಗಳ ನಿರ್ಲಕ್ಷ್ಯ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಚ್ಚರಿಸಿದ್ದಾರೆ. ತಟ್ಟಳ್ಳಿ, ಬಿಟ್ಟಳ್ಳಿ, ಬಸವನಹಳ್ಳಿ, ಊಟೂರು, ಮೂಡಬೈಲು, ಚೊಟ್ಟೆಪಾರೆ, ಚನ್ನಂಗಿ ಸೇರಿದಂತೆ ಗ್ರಾಮೀಣ ಭಾಗದ ರಸ್ತೆಗಳು ಹದಗೆಟ್ಟಿದ್ದು ಹಲವು ವರ್ಷಗಳಿಂದಲೂ ಗುಂಡಿಮಯವಾಗಿ ವಾಹನ ಸಂಚಾರ ಹಾಗೂ ನಡೆದಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಿನನಿತ್ಯ ಕಾರ್ಮಿಕರು, ಶಾಲಾ ವಿದ್ಯಾರ್ಥಿಗಳು, ಸಾರ್ವಜನಿಕರು ಗುಂಡಿ ಬಿಟ್ಟು ಕಿತ್ತು ಹೋದ ರಸ್ತೆಯಲ್ಲಿ ನಡೆದಾಡಲು ಹರಸಾಹಸ ಪಡಬೇಕಾಗಿದೆ. ಬಸ್ ಸಂಚಾರ ಇಲ್ಲದ ರಸ್ತೆಯಲ್ಲಿ ಕಾಡು ಪ್ರಾಣಿಗಳ ಭಯದ ನಡುವೆ ಅಭಿವೃದ್ಧಿ ಕಾಣದ ರಸ್ತೆಯಲ್ಲಿ ದಿನನಿತ್ಯ ನಡೆಯಬೇಕಾಗಿದೆ. ತುರ್ತು ಸಂದರ್ಭದಲ್ಲಿ ಖಾಸಗಿ ಬಾಡಿಗೆ ವಾಹನಗಳು ಹಾಡಿಗಳಿಗೆ ಬರಲು ಹಿಂದೇಟಾಗುತ್ತಿದ್ದಾರೆ. ಹಲವು ಕಿಲೋಮೀಟರ್ಗಳಷ್ಟು ದೂರ ಇರುವ ರಸ್ತೆಗಳಿಗೆ ವರ್ಷಕ್ಕೊಮ್ಮೆ 100 ಮೀಟರ್ ಅಷ್ಟು ರಸ್ತೆ ಅಭಿವೃದ್ಧಿ ಮಾಡುತ್ತಾರೆ. ಒಂದೇ ವರ್ಷದಲ್ಲಿ ಅಭಿವೃದ್ಧಿ ಮಾಡಿದ ರಸ್ತೆಗಳು ಹಾಳಾಗುತ್ತಿದೆ. ಇದರಿಂದ ಗ್ರಾಮೀಣ ಭಾಗದ ರಸ್ತೆಗಳೆಲ್ಲವೂ ಸಂಚಾರಕ್ಕೆ ಸೂಕ್ತವಲ್ಲದಂತಾಗಿದೆ. ಹಾಡಿಗಳ ಅಭಿವೃದ್ಧಿ ಹಾಗೂ ಆದಿವಾಸಿ ಜನಾಂಗಗಳಿಗೆ ಸರ್ಕಾರಗಳ ಹಲವಾರು ಯೋಜನೆಯ ಅನುದಾನಗಳು ಬರುತ್ತಿದ್ದು ಅಧಿಕಾರಿಗಳು ಅಭಿವೃದ್ಧಿಗೆ ಮುಂದಾಗುತ್ತಿಲ್ಲ ಎಂದು ಆರೋಪಿಸಿದರು. ಇದೇ ಸಂದರ್ಭ ಹಾಡಿಯ ನಿವಾಸಿಗಳು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾ.ಕೋಟಿ, ಕುಶಾಲನಗರ. ಮಂಡ್ಯ ನಗರದ ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ಅಂಬೇಡ್ಕರ್ ಕಾರವಾನ್ ಪತ್ರಿಕೆಯ ದಶಮಾನೋತ್ಸವ ಕಾರ್ಯಕ್ರಮ ನಡೆಯಿತು.
ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಅಂಬೇಡ್ಕರ್ ಕಾರವಾನ್ ಪತ್ರಿಕೆಯನ್ನ ಮುನ್ನಡೆಸಿಕೊಂಡು ಜಾಗೃತ ಸಮಾಜದ ನಿರ್ಮಾಣಕ್ಕೆ ತಮ್ಮ ಅಮೂಲ್ಯವಾದ ಕಾಣಿಕೆ ನೀಡುತ್ತಿರುವ ವಿಚಾರವಾದಿ ಹಾಗೂ ಚಿಂತಕರಾದ ಯಮದೂರು ಸಿದ್ದರಾಜು ಅವರ ಸಾಮಾಜಿಕ ಕಳಕಳಿಯು ಮಾದರಿಯಾಗಿರುವುದು ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಮುದ್ದೇಗೌಡ ಅಭಿಮಾನದಿಂದ ಹೇಳಿದರು. ಮಂಡ್ಯ ನಗರದ ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ಆಯೋಜಿಸಿದ್ದ ಅಂಬೇಡ್ಕರ್ ಕಾರವಾನ್ ಪತ್ರಿಕೆಯ ದಶಮಾನೋತ್ಸವ ಸಂಭ್ರಮ ಕಾರ್ಯಕ್ರಮದಲ್ಲಿ ವಿಶೇಷ ಸಂಚಿಕೆಯನ್ನ ಬಿಡುಗಡೆಗೊಳಿಸಿ ಮಾತನಾಡಿದರು. ಡಿಜಿಟಲ್ ಮಾಧ್ಯಮದ ಪೈಪೋಟಿಯ ನಡುವೆಯೂ ದಿನಪತ್ರಿಕೆ ಹಾಗೂ ಮಾಸಪತ್ರಿಕೆಗಳು ಶ್ರೀಸಾಮಾನ್ಯರಿಗೆ ಜಾಗೃತಿ ಮೂಡಿಸುವ ಜೊತೆಗೆ ವೈಚಾರಿಕ ಕ್ರಾಂತಿಯನ್ನ ಮೂಡಿಸಿ ಮುನ್ನಡೆಯುತ್ತಿರುವುದು ಸ್ವಾಗತಾರ್ಹವಾಗಿದೆ ಎಂದು ತಿಳಿಸಿದ ಮುದ್ದೇಗೌಡ, ತುಳಿತಕ್ಕೊಳಗಾದವರು ಹಾಗೂ ಶೋಷಿತರಿಗೆ ವೈಚಾರಿಕ ಲೇಖನಗಳ ಮೂಲಕ ಹೋರಾಟದ ಕಿಚ್ಚನ್ನ ಜಾಗೃತಗೊಳಿಸುತ್ತಿರುವ ಪತ್ರಿಕೆ ಚಂದಾದಾರರಾಗುವ ಮೂಲಕ ಪತ್ರಿಕೆಯ ಪ್ರಸಾರದ ಹೆಚ್ಚಳಕ್ಕೆ ಸಹಕರಿಸಬೇಕೆಂದು ಮುದ್ದೇಗೌಡ ಮನವಿ ಮಾಡಿದ್ರು. ಮೈಸೂರಿನ ವಿಶ್ವ ಮೈತ್ರಿ ಬುದ್ಧ ವಿಹಾರದ ಪೂಜ್ಯ ಡಾಕ್ಟರ್ ಕಲ್ಯಾಣಸಿರಿ ವಂತೇಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಪತ್ರಕರ್ತ ಅಂಬರಹಳ್ಳಿ ಸ್ವಾಮಿ ಹಾಗೂ ವಿಚಾರವಾದಿ ಯಮದೂರು ಸಿದ್ದರಾಜು ಕ್ರಾಂತಿ ಗೀತೆಗಳನ್ನ ಹಾಡಿದರು. ಇದೇ ಸಂದರ್ಭದಲ್ಲಿ ಪತ್ರಕರ್ತರಾದ ಮಳವಳ್ಳಿ ಶಿವಶಂಕರ್, ಮಂಡ್ಯ ನವೀನ್ ಕುಮಾರ್, ಬಾಲಕೃಷ್ಣ, ನಾಗಮಂಗಲ ಮಂಜುನಾಥ್, ಶ್ರೀರಂಗಪಟ್ಟಣ ಗಣಗೂರು ನಂಜೇಗೌಡ, ಪಾಂಡವಪುರ ಕುಮಾರಸ್ವಾಮಿ, ಕ್ಯಾರ್ಪೇಟೆಯ ನೀಲಕಂಠ ಹಾಗೂ ಮದ್ದೂರಿನ ಅಂಬರಹಳ್ಳಿ ಸ್ವಾಮಿ ಅವರನ್ನ ವಂತೇಜಿ ಹಾಗೂ ಗಣ್ಯರು ಸನ್ಮಾನಿಸಿ ಗೌರವಿಸಿದರು. ಅವತ್ತು ನಾ ಬಂದೆ ಭಾಷಣ ಕೇಳೋಣ ಅಂತ ಹೇಳಿ, ಅದ್ರ ಸಮಯ ಇರ್ಲಿಲ್ಲ ಅವ್ರಿಗೆ, ಕಮ್ಮಿ ಸಮಯ, ಒಂದು 1/4 ಗಂಟೆ ಏನೋ ಕೊಟ್ಟಿದ್ರು. ಅದೇ ಹಿಂಗ್ ಬಂದಪ್ಪ ಹೋಗಪ್ಪ ಅಂತ ಅಂದದ್ದು ಚೆನ್ನಾಗಿ ಗೊತ್ತಾಯ್ತು ನನಗೆ. ಅದೇ ರೀತಿ ಡಾಕ್ಟರ್ ಸಿದ್ಲಿಂಗಯ್ಯನವ್ರ ಭಾಷಣ ಆದ್ರೆ ನಾನು ಬೆಂಗಳೂರಿನಲ್ಲಿ ಸರ್ಕಾರಿ ವಿಜ್ಞಾನ ಕಾಲೇಜಲ್ಲಿ ಓದುವಂತ ಸಂದರ್ಭದಲ್ಲಿ ಆ ಪ್ರಜಾವಾಣಿನಲ್ಲಿ ನಗರದಲ್ಲಿ ಹಿಂದೂ ಕಾರ್ಯಕ್ರಮ ಅಂತ ಬರ್ತಾ ಇತ್ತು. ಆ ದಿನದ ಕಾರ್ಯಕ್ರಮ ಎಲ್ಲೆಲ್ಲಿದೆ ಅಂತ ಆ ನಗರದಲ್ಲಿ ಹಿಂದೂ ಕಾರ್ಯಕ್ರಮ ನೋಡ್ಕೊಂಡು ನಾನು ಆ ಸಿದ್ಲಿಂಗಯ್ಯನವ್ರ ಭಾಷಣವನ್ನ ಕೇಳಕ್ ಹೋಗ್ತಾ ಇದ್ದೆ. ಅದಕ್ಕೆ ನಾನು ಇವತ್ತು ಅವ್ರನ್ನ ನೆನೆಸ್ಕೊಳ್ಳುವಂತ ಮನಸ್ಸು ಬಂತು. ಅದಕ್ಕೆ ನಾನು ಅವ್ರು ಬರೆದಿರ್ತಕ್ಕಂಥ ಅಂಬೇಡ್ಕರ್ ಅವರ ಒಂದು ಕ್ರಾಂತಿ ಗೀತೆ ಮತ್ತು ನಮ್ಮ ಮುದ್ದೇಗೌಡರ ಭಾಷಣ ಇವತ್ತು ಕೂಡ ಅವ್ರು ಎಲ್ಲೇ ಭಾಷಣ ಮಾಡಲಿ, ಮೊನ್ನೆ ಪಾಂಡವಪುರ ಕರೆದಿದ್ರು, ಅವ್ರ ಭಾಷಣ ಕೇಳಕ್ಕೆ ಹೋಗಿದ್ದೆ. ನಮ್ಮ ಚಳವಾದಿ ಚೆಲುವೇಗೌಡರ ಒಂದು ಅಭಿನಂದನಾ ಸಮಾರಂಭ ಇತ್ತು ಪಾಂಡವಪುರದಲ್ಲಿ. ಈ 2 ಕವಿಗಳನ್ನ ನಾನು ಯಾವತ್ತೂ ಕೂಡ ನೆನೆಸ್ಕೊಳ್ತೇನೆ. ಮತ್ತು ಈಗಾಗಲೇ ಡಾಕ್ಟರ್ ಶಿವಕುಮಾರ್ ಅವರು ಉದ್ಘಾಟನೆ ಮಾತನಾಡಿದ್ರು. ಇವತ್ತು ಅಂಬೇಡ್ಕರ್ ಅವರು ಇಡೀ ವಿಶ್ವದಲ್ಲೇ ಇವತ್ತು ಪ್ರಖ್ಯಾತಿ ಗಳಿಸಿದ್ದಾರೆ. ಇವ್ರ ಬಗ್ಗೆ ಅನೇಕ ರಷ್ಯಾದ ಅಧ್ಯಕ್ಷರು ಮತ್ತು ಅಮೆರಿಕದ ಅಧ್ಯಕ್ಷರು ಎಲ್ಲರೂ ಕೂಡ ಗುಣಗಾನ ಮಾಡಿದ್ದಾರೆ. ರಷ್ಯಾದ ಅಧ್ಯಕ್ಷ ಹೇಳಿದ್ದಾರೆ, ಪುಟಿನ್ ಅವರು, ಇವತ್ತೇನಾದ್ರೂ ಪ್ರತಿ ಕ್ಷಣಕ್ಕೂ ನೆನಪಾಗುವಂತ ವ್ಯಕ್ತಿ ಯಾರಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ದಾರೆ. ಪುಟಿನ್ ಅವರು ಹೇಳಿದಂತ ಮಾತಿದ್ರು. ಆಮೇಲೆ ನಮ್ಮ ಬರಾಕ್ ಒಬಾಮಾ ಅವರು ಅಧ್ಯಕ್ಷ ಆಗಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಲಂಡನ್ ನಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಅನಾವರಣ ಮಾಡಿದ್ರು. ಅನಾವರಣ ಮಾಡುವಂತ ಸಂದರ್ಭದಲ್ಲಿ ಇವತ್ತೇನಾದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನೆನೆಸ್ಕೊಳ್ತಾ ಇದೀವಿ ಅಂದ್ರೆ ಅವರೊಬ್ಬರ ವಿಶ್ವಜ್ಞಾನಿ, ಇವತ್ತು ನಾವು ಅವ್ರನ್ನ ನೆನೆಸ್ಕೊಳ್ತಾ ಇದೀವಿ ಅಂತ. ಯಾವ ಒಬ್ಬ ಪುಣ್ಯಾತ್ಮನು ಕೂಡ ಆ ಮಾತುಗಳು ಇವತ್ತು ಕೂಡ ಬಂದಿಲ್ಲ. ಆದ್ರೆ ಅವರೆಷ್ಟು ಅಪಮಾನಕ್ಕೆ ಒಳಗಾದ್ರು ಅಂತ ಹೇಳಿ ನಾವೆಲ್ಲರೂ ಕೂಡ ನೋಡಿದೀವಿ. ಮಹಾನಾಯಕ ಧಾರಾವಾಹಿ ನೋಡಿರ್ಬೋದು ಎಲ್ಲರೂ. ಯಾಕೆ ಇವಾಗ ನಿಂತೋಗ್ಬಿಟ್ಟಿದೆ ಮಹಾನಾಯಕ ಧಾರಾವಾಹಿ. ಆ ಮಹಾನಾಯಕ ಧಾರಾವಾಹಿ ಸತ್ಯ ಹೇಳ್ಬೇಕು ಅಂದ್ರೆ ನಮ್ಮ SC ಜನಾಂಗದವರೇ ಜಾಸ್ತಿ ನೋಡ್ತಿರ್ಲಿಲ್ಲ ಗುರುಗಳು. ಬೇರೆ ವರ್ಗದ ಜನ ರಾತ್ರಿ ಅಂದ್ರೆ ಸಾಯಂಕಾಲ 6 ಗಂಟೆ ಆಯ್ತು ಅಂದ್ರೆ ಅದನ್ನ TV ಹಾಕೊಂಡು ಧಾರಾವಾಹಿಗಳು ನೋಡಿದ್ದಾರೆ. ನನಗೆ ಎಷ್ಟೋ ಜನ ಬಂದು ಹೇಳಿದ್ದಾರೆ, ಸರ್ ಏನ್ ಸರ್ ಧಾರಾವಾಹಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈಗ ನಿಜವಾದ ವ್ಯಕ್ತಿಯ ಆ ವ್ಯಕ್ತಿತ್ವ ನಮಗೆ ಗೊತ್ತಾಯ್ತು ಸರ್. ನಾವೇನೋ ತಿಳ್ಕೊಂಡ್ಬಿಟ್ಟಿದ್ದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ. ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಅಪಮಾನಕ್ಕೆ ಒಳಗಾಗಿದ್ದಾರೆ, ಎಷ್ಟು ಅಸಮಾನತೆ, ಎಷ್ಟು ಅವ್ರನ್ನ ನಮ್ಮ ಕಾಲೇಜಲ್ಲಿ ಹೇಳ್ತಾ ಇದ್ರು. ನಮ್ಮ ಅಪ್ಪಗಿರ ತಿಮ್ಮರಾಜ್ ಅವರು ಬಂದಿದ್ರು ನಮ್ಮ ಕಾಲೇಜಿಗೆ ನಿನ್ನೆ. ಅವ್ರು ಹೇಳ್ತಾ ಇದ್ರು, ಅವ್ರ ತಂದೆಯ ನೋಡ್ಬೇಕಾದ್ರೆ 3 ಮಕ್ಕಳು ಎತ್ತಿನ ಗಾಡಿನಲ್ಲಿ ಹೋಗ್ಬೇಕಾಗಿತ್ತು. ಆ ಎತ್ತಿನ ಗಾಡಿಯನ್ನು ಕೂರ್ಸ್ಕೊಂಡ ಅವ್ರನ್ನ ಡಾಕ್ಟರ್ ಅಂಬೇಡ್ಕರ್ ಮತ್ತು ಅವರ ಅಣ್ಣ ಮತ್ತು ತಮ್ಮನ್ನ ಮಾತಾಡ್ತಾ ಗಾಡಿನಲ್ಲಿ ಅವನ ಜಾತಿ ಗೊತ್ತಾಗೋಯ್ತು. ಅಂಬೇಡ್ಕರ್ ಅವ್ರ ಜಾತಿ ಗೊತ್ತಾಗೋಯ್ತು ಅವ್ನಿಗೆ. ಯಾರು ಗಾಡಿ ಓಡಿಸ್ತಿದ್ನಲ್ಲ ಅವ್ನಿಗೆ ಗೊತ್ತಾಗೋಯ್ತು, ಇವರು ಕೀಳು ಜಾತಿಯವರು ಅಂತ. ಸರ್ ಅವನು ಅಲ್ಲೇ ಗಾಡಿ ನಿಲ್ಲಿಸಿ ಆ ಎತ್ತುಗಳನ್ನ ಬಿಚ್ಚಿಬಿಟ್ಟು ಆ ಮೂರ್ತಿನ ಎತ್ಬಿಟ್ಟಿದ್ದಾನೆ ಮೇಲ್ಗಡೆ.
ಇವ್ರು 300 ಜನನ ಬಿದ್ದೋದ್ರು ಕೆಳಗಡೆ. ನಂತರ ಅವರು ಊಟ ಮಾಡೋಣ ಅಂತೇಳಿ ಅವ್ರ ಡಬ್ಬಿನಲ್ಲಿ ಊಟ ಇತ್ತಲ್ಲ, ಅದನ್ನ ಅಲ್ಲೇ ಪಕ್ಕ ಕೆರೆ ಹತ್ರ ಹೋದ್ರು ಊಟ ಮಾಡೋಣ ಅಂತೇಳಿ. ಆ ಊಟ ಮಾಡಿ ಆ ಕೆರೆಯಲ್ಲಿ ಕೈ ತೊಳ್ಕೊಂಡು ನೀರು ಕುಡಿಯೋಣ ಅಂದ್ರೆ ಅಲ್ಲಿ ಜನ ಬಂದು ಅದನ್ನ ನೀರು ಕುಡಿಯಕ್ ಬಿಟ್ಟಿಲ್ಲ, ಕೈ ತೊಳೆಯಕ್ ಬಿಟ್ಟಿಲ್ಲ. ಆಮೇಲೆ ಅವರ ಬಟ್ಟೆಗಳಿಗೆ ಒಸ್ಕೊತಾರೆ. ಎರಡನೆಯ ಕಾರ್ಯಕ್ರಮವಾಗಿ ನಾವು ಈ ಒಂದು ಸಂದರ್ಭವನ್ನು ಸಾಕ್ಷೀಕರಿಸ್ತಾ ಇದ್ವಿ. ಮುಖ್ಯವಾಗಿ ವೇದಿಕೆಗೆ ಆಗಮಿಸಿರುವ ಪೂಜ್ಯ ಕಲ್ಯಾಣಸಿರಿ ಪಂತೇಜಿಯವರ ಪಾದಗಳಿಗೆ ಪಡಮಟ್ಟು ಇಲ್ಲಿ ಎಲ್ಲ ಗಣ್ಯರು ಸನ್ಮಾನಿತರನ್ನ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಒಂದು ಅಂಬೇಡ್ಕರ್ ಕಾರವಾನ್ ಪತ್ರಿಕೆಯ ಈ ವಾಸ್ತವವಾಗಿ ಪತ್ರಿಕೆಯನ್ನ ಕಳೆದ 10 ವರ್ಷಗಳಿಂದ ಎಡಬಿಡದೆ ಮಾಡ್ಕೊಂಡು ಬಂದಿರತಕ್ಕಂತಹ ಒಂದು ವಿಚಾರದಲ್ಲಿ ನಾವು ಕಳೆದ 2-3 ತಿಂಗಳ ಹಿಂದೆ ಒಂದು ನಿರ್ಧಾರ ಮಾಡಿದ್ವಿ. ನಾವೇ ಓದುಗರ ಹತ್ತಿರ ಹೋಗುವ ಒಂದು ಪ್ರಯತ್ನ ಮಾಡೋಣ ಅಂತ. ಅದಕ್ಕೆ ಪೂರಕವಾಗಿ ಪ್ರತಿ ಜಿಲ್ಲೆಗಳಲ್ಲಿ ನಾವು ಒಂದು ಯಾನ ಮಾಡೋಣ ಅನ್ನುವ ನಿರ್ಧಾರದಲ್ಲಿ ನಾವು ಚಾಮರಾಜನಗರದಲ್ಲಿ ಗಡಿ ಜಿಲ್ಲೆಯಲ್ಲಿ ಆರಂಭಿಸಿದಾಗ ಅದು ನಮಗೆ ಒಂದು ದೊಡ್ಡ ಪ್ರೇರಣೆಯನ್ನು ಕೊಡ್ತು. ಅದು ದೊಡ್ಡ ರಾಜ್ಕುಮಾರ್ ಕಲಾಮಂದಿರದಲ್ಲಿ ನಾವು ಕಾರ್ಯಕ್ರಮ ರೂಪಿಸಿದಾಗ ಇಷ್ಟೊಂದು ಪ್ರಮಾಣದಲ್ಲಿ ಮಾಡ್ತೀವ ಅನ್ನುವಂತಹ ವಿಚಾರ ನಮ್ಮ ಮುಂದಿತ್ತು. ಮುಖ್ಯವಾಗಿ ಇದರ ಉದ್ದೇಶ ಏನು ಅಂದರೆ ಓದುಗರನ್ನು ಇದಕ್ಕೆ ಸೆಳೆಯಬೇಕು ಅನ್ನುವಂಥ ವಿಚಾರ. ಅಂಬೇಡ್ಕರ್ ವಿಚಾರಧಾರೆಯಲ್ಲಿ ಅಂಬೇಡ್ಕರ್ ಹೆಸರೇ ಒಂದು ಪ್ರೇರಕ ಶಕ್ತಿ. ಈ ಒಂದು ವಿಚಾರ ಇಟ್ಟು ನಾವು ಈಗ ಮೈಸೂರಲ್ಲಿ ನಾವು ಅನೇಕ ಸಂದರ್ಭದಲ್ಲಿ ಒಂದು ಮ್ಯಾಗಝೈನ್ನ ಕೊಟ್ಟಾಗ ಸರ್ ಇದು ಯಾಕೆ ನಮ್ಗೆ ತಲುಪ್ತಾ ಇಲ್ಲ ಅನ್ನುವಂಥವರು ಕೇಳೋರೆ ತುಂಬ ಜನ. ಇದನ್ನು ಮನಗಂಡು ನಾವು ಈ ಒಂದು ಅಭಿಯಾನನ ನಾವು ಆರಂಭಿಸಿದ್ವಿ. ಮಂಡ್ಯ ಜಿಲ್ಲೆಯಲ್ಲಿ ಯಾಕೆ ಈ ಒಂದು ಸದಸ್ಯತ್ವದ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ ಮತ್ತು ಈ ಪ್ರೇರಣೆಯಿಂದ ಇಲ್ಲಿಯ ಪತ್ರಿಕೆಗಳಲ್ಲಿ ಇದು ಪ್ರಚಾರವಾದಂಥ ಸಂದರ್ಭದಲ್ಲಿ ಈ ಪತ್ರಿಕೆಗೆ ಯಾವ ಆಯಾಮಗಳನ್ನ ಕೊಡ್ಬೋದು ಅಂತ ಕೆಲವ್ರನ್ನ ನಾವು ಭೇಟಿ ಮಾಡುವಂಥ ವಿಚಾರವನ್ನು ಇಟ್ಕೊಂಡಿದ್ದೀವಿ. ಈಗ ಚಾಮರಾಜನಗರದಲ್ಲಿ ಆ ಪ್ರಕ್ರಿಯೆ ನಡೀತಾ ಇದೆ. ಈಗ ನಾವು ಮಂಡ್ಯದಲ್ಲಿ ಮಾಡ್ತಾ ಇದ್ದೀವಿ. ಮುಂದಿನ ತಿಂಗಳು ಮೈಸೂರಿನಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಒಂದು ವಿಚಾರವನ್ನು ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೊಂದೇನು ಅಂದರೆ ಈ ಪತ್ರಿಕೆಗೆ ಬುದ್ಧ, ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ಆಶಯಗಳು ಮತ್ತು ಸಂವಿಧಾನದ ತತ್ವ ಸಿದ್ಧಾಂತಗಳನ್ನು ಇಟ್ಟಿದ್ದೀವಿ. ಇಲ್ಲಿ ನಮಗೆ ಭಗವಾನ್ ಬುದ್ಧ ಶಿಕ್ಷಣ ಸಂಸ್ಥೆಗಳಲ್ಲಿ ತುಂಬ ಉಪನ್ಯಾಸಕರಿದ್ದಾರೆ, ಶಿಕ್ಷಕರಿದ್ದಾರೆ, ಎಲ್ಲರಿದ್ದಾರೆ. ಯಾರೂ ಕೂಡ ಬರೆಯುವಂಥ ಪ್ರಯತ್ನನೇ ಮಾಡ್ತಾ ಇಲ್ಲ. ಇದು ಯಾರೋ ಬರೆಯುವಂಥ ಪತ್ರಿಕೆ ಅಂತಲೂ ಅಲ್ಲ, ಅಥವಾ ಏನೋ ಸಾಹಿತ್ಯವನ್ನು ಕೂಡ ಇದರಲ್ಲಿ ನಾವು ಆಗ್ತಾ ಇಲ್ಲ. ನಾವು ಸಾಹಿತ್ಯನ ಬೆರೆಸಿದ್ರೆ ನಾವು ಅಂಬೇಡ್ಕರ್ ತತ್ವ ಸಿದ್ಧಾಂತಕ್ಕೆ ನಾವು ಪೂರಕವಾಗಿರಲ್ಲ ಅಂತ ಒಂದೇ ಒಂದು ವಿಚಾರ ಇಟ್ಕೊಂಡಿದ್ದನ್ನ ನಾವು ಎಲ್ಲರ ಮುಂದೆ ಹೇಳ್ತಾ ಇದ್ದೀವಿ. ಯಾವುದೇ ಅಂಬೇಡ್ಕರ್ ಥಾಟ್ಸಲ್ಲಿ ಒಂದು ಲೇಖನ ಬರೀರಿ, ಅದು ನಮಗೆ ಪೂರಕವಾಗುತ್ತೆ. ಇನ್ನು ಮುಂದೆ ಹೇಳ್ತಾರೆ ಹೆಜ್ಜೆಗಳು ತುಂಬ ಕಷ್ಟದ ಹೆಜ್ಜೆಗಳು. ಅವರು ಹೇಳ್ತಾರೆ ನಾನು ಅಂಬೇಡ್ಕರ್ ವಿಚಾರದಲ್ಲಿ ನಾನು ಸಾಕಷ್ಟು ಬೆಳೆದಿದ್ದೀನಿ, ಅದರಲ್ಲಿ ನಾವು ಈ ಒಂದು 10 ವರ್ಷದಲ್ಲಿ ಅದನ್ನು ಎಳೆದಿರೋದು. ಒಂದು ವರ್ಷಕ್ಕೆ ಕನಿಷ್ಠ ಒಂದು 3 ಲಕ್ಷ ಖರ್ಚಾಗುತ್ತೆ. 3 ಲಕ್ಷದಲ್ಲಿ ಅವ್ರಿಗೆ 3 ರೂಪಾಯಿನೂ ಬರಲ್ಲ. ಆ ಒಂದು ವಿಚಾರವನ್ನು ಇಟ್ಟು ಈ ಒಂದು ಇದನ್ನು ನಾನು ಅವ್ರಿಗೆ ಹೇಳಿದಾಗ ಏನೋ ಆಯಿತು, ಏನು ಮಾಡಬೇಕಾ ಮಾಡಿ ಅಂತ. ಈಗ ಚಾಮರಾಜನಗರ ಮಾಡಿದ್ದೀವಿ, ಮಂಡ್ಯಕ್ಕೂ ಬಂದಿದ್ದೀವಿ. ದಯಮಾಡಿ 1 ವರ್ಷದಲ್ಲಿ ಬರೀ 500 ರೂಪಾಯಿ ಚಂದ, 2 ವರ್ಷ ಪತ್ರಿಕೆ ಕೊಡ್ತೀವಿ 500 ರೂಪಾಯಿಗೆ. ದಯಮಾಡಿ ನೀವು ಒಂದು ಕೊಡಿ, ಇನ್ನೊಬ್ಬರಿಗೆ ಯಾರಿಗಾರು ಕೊಡಿಸಿ. ದಯಮಾಡಿ ಎಲ್ಲ ಶಿಕ್ಷಕರು ಎಲ್ಲ ಇವರು ಒಂದು 500 ರೂಪಾಯಿನ 1 ವರ್ಷದಲ್ಲಿ ಕೊಡೋದು, 2 ವರ್ಷಕ್ಕೆ ಕೊಡೋದು 250 ರೂಪಾಯಿ 1 ವರ್ಷಕ್ಕೆ. ಇದು ನಮ್ಮ ಮನದಾಳದ ಮಾತು. ಇಷ್ಟು ಪ್ರಸ್ತಾವಿಕ ಅದ್ಭುತವಾದಂಥ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದನ್ನೂ ಕೂಡ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದು ಮೇಲಿಂದ ಮೇಲೆ ಸೋಲನ್ನು ಅನುಭವಿಸಿದ್ರು ಕೂಡ ಇನ್ನು ಜೀವನದ ಪ್ರೀತಿಯನ್ನು ಕಳ್ಕೊಳ್ಳೋದನ್ನೇ ಸದಾಕಾಲ ಕ್ರಿಯಾಶೀಲವಾಗಿರುವಂಥ ಮನುಷ್ಯ ಕೂತಿರುವಂಥ ವೇದಿಕೆಯಲ್ಲಿ ನಾವು ಮುಖನ ಈ ಮಟ್ಟಕ್ಕೆ ಮಾಡ್ಕೊಂಡ್ರೆ ಮಾಡೋದೇನ ಅಂತ ಇರಲಿ. ಎಮ್ದೂರವರು ನಮ್ಮ ಮನೆಗೆ ಬಂದಾಗ ನಾನು ಹೇಳಿದೆ, ಇದ್ಯಾವ ಸಬ್ಜೆಕ್ಟು ಸರ್,
ಈ ಓಡೋ ಕುದುರೆನ ಕಾಲು ಕಟ್ಬಿಡೋದು ಮುಂದಗಡೆ ಎಲ್ಲ, ಅದು ಹೆಂಗ್ ಗುಡಿ ಓಡ್ ನೋಡೋಣ ಅಂತ. ಹಂಗೆಲ್ಲೋ ನನ್ನ ಕಾಲು ಕಟ್ಟಬೇಕು ಅಂತ ಏನಾರ ಮಾಡಾಕ್ಬಿಟ್ಟಿದ್ರೆ ಹಿಂಗೆ. ಬಟ್ ನನಗೆ ಕೊಟ್ಟಾಗ ಏನ್ ಮಾಡೋಣ, ನಾನು ಮೇನ್ ರೋಡಲ್ಲಿ ಹೋಗ್ತೀನಿ, ಕಾಲ್ದಾರಿಗೆ ಹಿಡಿತೀನಿ, ಮತ್ತೆ ವಾಪಸ್ ತಗೋತೀನಿ, ಮತ್ತೆ ಮೇನ್ ರೋಡ್ಗೆ ಬರ್ತೀನಿ, ಹಿಂಗೆಲ್ಲ ಹೋಗ್ಬಿಟ್ರೆ ಭಾರಿ ಕಷ್ಟ. ಏನ್ ಮಾಡೋಣ ಅಂದಾಗ ನನ್ನ ಬಗ್ಗೆ ನಿಮಗೆ ಗೊತ್ತಿದೆಯಲ್ಲ ಮಾತಾಡಿ ಸರ್. ನನಗೊಂದು ಟೈಮು ಕೊಟ್ಟರು. ಆ ಟೈಮನ್ನ ಕೇಳ್ಬಿಟ್ರೆ ನಿಮಗೆ ಭಾರಿ ಆಘಾತ ಆಯ್ತದೆ. ಅದನ್ನೇನು ಹೇಳೋದು ಬೇಡ. ನಾನು ಇಷ್ಟು ಕಡಿಮೆ ಮಾತಾಡ್ತೀರಾ ಸರ್ ನೀವು, ಏನ್ ಜಾಸ್ತಿ ಮಾತಾಡ್ತೀನಿ ಅಂತಲ್ಲ, ಕಡಿಮೆ ಮಾತಾಡ್ತೀರ ನೀವು. ಅದಕ್ಕೆ ನಾನು ಅವರಿಬ್ರು ಗೆಳೆಯರಾಗಿ 30 ವರ್ಷಗಳು ಸಮೀಪಿಸ್ತಾ ಇದೆ. ಆ 30 ವರ್ಷಗಳ ಸುದೀರ್ಘ ಬದುಕಿನ ಗೆಳೆತನದ ಸ್ಮರಣೀಯ ಗಳಿಗೆಗಳನ್ನ ನೆನಪು ಮಾಡಿಕೊಳ್ಳುವಂಥದ್ದು. ಎರಡನೇದು, ಅಂಬೇಡ್ಕರ್ ಕಾರವಾನ್ ಪತ್ರಿಕೆಯ ಚಂದಾದಾರ ಕೂಡ ನಾನು. ನನ್ನ ಮನೆಗೆ ಬರ್ತಾ ಇರುವಂತಹ 18 ಪತ್ರಿಕೆಗಳಲ್ಲಿ ಈ ಪತ್ರಿಕೆ ಕೂಡ ಒಂದು. ಆ ಪತ್ರಿಕೆಯ ಜೊತೆಗಿನ ನನ್ನ ಸಂಪರ್ಕವನ್ನ, ಮೂರನೇದಾಗಿ ಅವರ ವಿದ್ಯಾಸಂಸ್ಥೆಯ ಜೊತೆಗಿನ ನನ್ನ ಒಡನಾಟವನ್ನು ಕುರಿತು ಮಾತನಾಡಬೇಕು ಅಂತೇಳಿ ಕೇಳಿತು. ಅದೆಲ್ಲ ಮಾತಾಡೋದ್ರೊಳಗಡೆ ಸಂಜೆ ಆಗುತ್ತದೆ, ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಬೇಕಾಗ್ತದೆ, ಕಷ್ಟ ಆಗ್ಬಿಡುತ್ತದೆ. ಆದ್ರೆ ಬಹಳ ಕಡಿಮೆ ಅವಧಿನಲ್ಲಿ ನಾವು ಹೇಳಿದಾಗ ಗುರುಮೂರ್ತಿ ನಮ್ಮೆಲ್ಲ ಹೇಳಿಕೆ ಬೆಸ್ಟ್ಗಳು ಜೋಗಿಗೌಡ ಒಂದು ಶಿಷ್ಯ, ನಮಗೆ 1 ಗಂಟೆ ಎಲ್ಲಿ ಹೊಡಿದಿರಲಿ 1 ಗಂಟೆ ರೆಡಿ ಆಗ್ಬಿಟ್ಟಿದ್ದೇವೆ. ಅದಂತೇಳಿ ನಿಮಗೆ ಭೀತಿ ಹುಟ್ಟಿಸ್ತಾ ಇಲ್ಲ. ನಾನು 1 ಗಂಟೆ ಮಾತಾಡ್ತೀನಿ ಅಂತ ಯಾರು ಮಧ್ಯ ಪುಸ್ತಕವಲ್ಲ ಅಂತ ಹಂಗಾಗೋದು ಬೇಡ. ಬಹಳ ಗಂಭೀರವಾದಂಥ ಕೆಲವು ವಿಚಾರಗಳನ್ನ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ಮಂಡ್ಯ ಜಿಲ್ಲೆಯ ರಾಜಕೀಯ ಧುರೀಣದ ಎಲ್ಲ ನಿಕಟವಾದ ಸಂಪರ್ಕ ನನಗಿದೆ. ಯಾವ ಸಹಾಯದ ಅಗತ್ಯವೂ ಇಲ್ಲ, ಸಂಪರ್ಕ ಇದೆ. ಈಗ ಆಲ್ರೆಡಿ ಚಾಲ್ತಿಲಿ ಇರುವಂತವರು ಚಾಲ್ತಿಗೆ ಬರುವುದಕ್ಕೆ ಪ್ರಯತ್ನ ಪಟ್ಟು ಸುಸ್ತಾಗಿ ಅಲ್ಲೇ ಕೂತಂತವರು ಈಗ ಚಾಲ್ತಿಗೆ ಬರಬೇಕು ಅಂತೇಳಿ ಫ್ಲೆಕ್ಸ್ಗಳಲ್ಲಿ ರಾರಾಜಿಸ್ತಾ ಇರುವಂತವರೆಲ್ಲರೂ ಕೂಡ ನಾವು ನೋಡಿದ್ದೇವೆ. ನಾವು ಈ ಎಲ್ಲರಲ್ಲಿ ಮಂಡ್ಯ ಜಿಲ್ಲೆ ಒಳಗಡೆ ನಾನು ಅತ್ಯಂತ ಪ್ರೀತಿ ಮಾಡುವಂತ ಕೇವಲ ಬೆರಳೆಣಿಕೆಯ ಜನನಾಯಕರಲ್ಲಿ ಎಂ.ದು. ಸಿದ್ದರಾಮಯ್ಯ ನನಗೆ ಮೊದಲನೇ. ಯಾಕೆ ನನಗೆ ಮೊದಲನೇ ಆಗ್ತಾರೆ ಅಂತಂದ್ರೆ, ಯಾವ ಸಾಮಾಜಿಕ ಸೇವೆನೂ ಇಲ್ಲದೆ ಕೇವಲ ಕುಟುಂಬ ರಾಜಕಾರಣದ ಹಿನ್ನೆಲೆಯಲ್ಲಿ ಹಣಕಾಸನ್ನ ಅತಿಯಾಗಿ ಖರ್ಚು ಮಾಡುವಂತ ಅನಗತ್ಯ ಧಾರಾಳತನದಲ್ಲಿ, ಸ್ವಾರ್ಥ ತುಂಬಿರೋ ಧಾರಾಳತನದಲ್ಲಿ ರಾಜಕೀಯ ಸ್ಥಾನಮಾನಗಳನ್ನ ಹಿಡಿದಿರುವಂತ ಅನೇಕ ರಾಜಕೀಯ ಶಿಖಾಮಣಿಗಳನ್ನ ನಾವು ನೋಡಿದ್ದೇವೆ. ನಾವು ಹೋರಾಟ, ಅವರು ಕ್ಲಾಸ್ 1 ಆಫೀಸರ್ ಆಗಿದ್ದು ಸರ್ಕಾರದಲ್ಲಿ, ಆ ಅಧಿಕಾರವನ್ನು ಬಿಟ್ಟು ಸ್ವಇಚ್ಛೆಯಿಂದ ಅದಕ್ಕೆ ರಾಜೀನಾಮೆ ನೀಡಿ ನಿವೃತ್ತಿಯನ್ನು ಪಡ್ಕೊಂಡು ಸಾರ್ವಜನಿಕ ಕ್ಷೇತ್ರಕ್ಕೆ ಏನಾದರೂ ಕೆಲಸ ಮಾಡಬೇಕು ಅಂತ ಬಂದರಲ್ಲ, ಅದು ನನಗೆ ಪ್ರಿಯವಾದ ವಿಚಾರ. ಸಂವಿಧಾನದ ಬರೆದು ಹೊರಗಡೆ ಬಂದಿರತಕ್ಕಂಥ ಬಾಬಾ ಸಾಹೇಬ್ರಿಗೆ ಈ ಪತ್ರಕರ್ತರು ಒಂದು ಮಾತನ್ನು ಕೇಳ್ತಾರೆ. ಈ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭಾತೃತ್ವ ಈ ವರ್ಡ್ಗಳನ್ನು ನೀವು, ಈ ಪದಗಳನ್ನು ನೀವು ಫ್ರಾನ್ಸಿನ ಕ್ರಾಂತಿಯಿಂದ ತಗೊಂಡ್ರ ಅಂತ ಕೇಳ್ತಾರೆ. ಅದಕ್ಕೆ ಬಾಬಾ ಸಾಹೇಬರು ಹೇಳ್ತಾರೆ, ಫ್ರಾನ್ಸಿನ ಕ್ರಾಂತಿ ತಗೊಳ್ಳಿಲ್ಲ, 1786 ನಡೆದದ್ದು 2500 ವರ್ಷಗಳ ಹಿಂದೆ ಇರತಕ್ಕಂಥ ಬುದ್ಧ ಮಾರ್ಗದಿಂದ ಈ 3 ವರ್ಡನ್ನು ತಗೊಂಡಿದ್ದೀನಿ ನಾನು. ಹಾಗಾಗಿ ಈ ಪತ್ರಿಕೆಗಳಲ್ಲಿ ಈ 3ನ್ನ ಯಾವ ಧರ್ಮ ಒಪ್ತದೋ ಆ ಧರ್ಮವನ್ನು ನಾನು ಅಪ್ಕೊಳ್ತೇನೆ ಅಂತ ಅನ್ನೋ ಹೆಸರಿನಲ್ಲಿ ಅವರು ಆ ಪತ್ರಿಕೆಗಳನ್ನು ಮಾಡ್ತಾ
ಸಮಾಜಕ್ಕೆ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನೀಡ್ತಾ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ಬಾರಿ ಬ್ರಿಟಿಷರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಮತ್ತು ಬ್ರಿಟಿಷರ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡೇ ಇಲ್ಲಿರ್ತಕ್ಕಂಥ ಶೋಷಿತ ಸಮಾಜವನ್ನು ಉತ್ತಮ ದಾರಿಯೆಡೆಗೆ ಅಕ್ಷರದೆಡೆಗೆ ತಗೊಂಡು ಬರ್ತಕ್ಕಂಥ ಕೀರ್ತಿ ಅಂಬೇಡ್ಕರ್ ಅವರಾದರೂ ಕೂಡ ಆ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಮಾಡ್ತಕ್ಕಂಥ ಒಂದು ಕಾರವಾನ್ ಪತ್ರಿಕೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಎಲ್ಲ ಕಾಯಕವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಸಿದ್ದರಾಜರವರು ನಿಜವಾಗ್ಲೂ ಅವರು ನಮಗೆ ಒಂಥರ ಮಾರ್ಗದರ್ಶಕರು ಅಂತ ನಾನು ಅನ್ಕೋತೇನೆ. ಕಪಟತನಗಳ ಉಪಟಳವೇ ಸೆಟೆದು ನಿಂತಿದೆ ಜಗದೊಳಗೆ, ಮೌನವ ಮುರಿದು ಮರ್ಮವ ಅರಿತು ನಡೆಯಬೇಕಿದೆ ಬುದ್ಧನೆಡೆಗೆ. ಜ್ಞಾನವ ಗಳಿಸುವ ಮೌಢ್ಯ ವಂಚನೆಯ ಖಂಡಿಸುತ್ತಾ ವಿಜ್ಞಾನ ದೀವಿಗೆ ಬೆಳಗಿಸುತ್ತಾ ಬದುಕಿನ ನೆಮ್ಮದಿ ಶಾಂತಿಗಾಗಿ, ಬದುಕಿನ ನೆಮ್ಮದಿ ಶಾಂತಿಗಾಗಿ ಸತ್ಯ ಶೋಧನೆಗೆ ಹಿಡಿಯುತ್ತಾ ಬುದ್ಧ ಮಾರ್ಗದಿ ನಡೆಯುವ. ನಾಮ ಕಂಪಿಸಲಿ ಪಂಚಶೀಲವೇ ಪಾದ, ಅಷ್ಟಾಂಗ ಮಾರ್ಗವೇ ಅದ್ಭುತ, ಅರಿತು ನಡೆದರೆ ಜನರಹಿತ, ಅರಿತು ನಡೆದರೆ ಜನರಹಿತ. ಕಲ್ಪನೆಯೇ ಅಪ್ಪಟ ಸುಳ್ಳು ಬರೀ ಭ್ರಮೆ, ಬುದ್ಧನ ತತ್ವದ ಸಮರ್ಥನೆ, ಬುದ್ಧ ಮಾರ್ಗದಿ ನಡೆಯುವ, ಶುದ್ಧ ಜ್ಞಾನವ ಗಳಿಸುವ, ಪರಿಶುದ್ಧ ಜ್ಞಾನವ ಗಳಿಸುವ. ಸಂಸ್ಥೆಯ ಪತ್ರಿಕೆಯಾದಂತಹ ವಿಶ್ವಜ್ಞಾನಿ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅಂಬೇಡ್ಕರ್ ಕಾರವಾನ್ ದ್ವಿಭಾಷಾ ಮಾಸಪತ್ರಿಕೆ ದಶಮಾನೋತ್ಸವವನ್ನು ಮುಗಿಸಿ ಉತ್ತಮ ಹೆಜ್ಜೆಯನ್ನು ಇಡ್ತಕ್ಕಂತಹ ಈ ಸುಸಂದರ್ಭದಲ್ಲಿ ದಶಮಾನೋತ್ಸವವನ್ನು ಮಂಡ್ಯದಲ್ಲಿ ನಾವು ನೆರವೇರಿಸ್ತಾ ಇದ್ದೀವಿ. ಈ ಸುಸಂದರ್ಭದಲ್ಲಿ ಬಂದಿರತಕ್ಕಂತಹ ಗಣ್ಯಾತಿ ಗಣ್ಯರನ್ನ ಮತ್ತೆ ಸಭಿಕರನ್ನ ಸ್ವಾಗತಿಸುವಂತಹ ಸೌಭಾಗ್ಯ ನನ್ನದು. ಆದ್ಮೇಲೆ ಫೆಬ್ರವರಿ 3 ದಶಮಾನೋತ್ಸವವನ್ನ ಪ್ರಪ್ರಥಮ ಬಾರಿಗೆ ಚಾಮರಾಜನಗರ ಜಿಲ್ಲೆ ಡಾಕ್ಟರ್ ರಾಜ್ಕುಮಾರ್ ಕಲಾಮಂದಿರದಲ್ಲಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತುಂಬಾ ಯಶಸ್ವಿಯಾಗಿ ಎಲ್ಲರೂ ಕೂಡ ಅಲ್ಲಿ ಜರುಗಿತ್ತು. ಆ ಕಾರ್ಯಕ್ರಮದ ನಂತರದಲ್ಲಿ ನಮ್ಮ ಡಾಕ್ಟರ್ ಎಂ ಸಿದ್ದರಾಜ್ ಸರ್ ಅವರು ತಿಂಗಳಿಗೊಂದು ಸಾರಿ ಒಂದೊಂದು ಜಿಲ್ಲೆಯಲ್ಲಿ ಈ ದಶಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಹೇಳಿ ಫೆಬ್ರವರಿಯಲ್ಲಿ ಆದಂತಹ ಕಾರ್ಯಕ್ರಮದ ನಂತರದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಈ ದಿನ ನಾವು ಈ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಹಲವಾರು ಜನ ಸದಸ್ಯತ್ವವನ್ನ ಪಡೆದುಕೊಂಡಿದ್ದು, ಅದರ ಜೊತೆಯಲ್ಲಿ ಚಂದತ್ವವನ್ನ ಪಡೆದುಕೊಂಡಿರತಕ್ಕಂಥದ್ದು ತುಂಬಾ ಹರ್ಷದಾಯಕ ವಿಚಾರ. ಈಗ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಕಲ್ಯಾಣ ಶ್ರೀ ಮಾತೇಜಿಯವರು ವಿಶ್ವ ಮೈತ್ರಿ ಬುದ್ಧ ವಿಹಾರ ಮೈಸೂರು ಇವರಿಗೆ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಭೀಮ ಸ್ವಾಗತವನ್ನ ಬಯಸ್ತೇನೆ. ನ್ಯೂಸಕಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲಿ ಸಮೀಪದ ಬಲ್ಲಮಾವಟಿ ಗ್ರಾಮದ ನೇತಾಜಿ ವಿದ್ಯಾಸಂಸ್ಥೆಯ ಕ್ರೀಡಾಂಗಣದಲ್ಲಿ ನಾಲ್ನಾಡ್ ಹಾಕಿ ಕ್ಲಬ್ ವತಿಯಿಂದ ಉಚಿತ ಹಾಕಿ ತರಬೇತಿ ಶಿಬಿರದ ಸಮಾರಂಭ ನಡೆಯಿತು. ಮಕ್ಕಳು ಸಮಾಜದಲ್ಲಿ ಗುಣವಂತರಾಗಿ ಹೃದಯವಂತರಾಗಿ ಬಾಳುವಂತಾಗಬೇಕೆಂದು ಹಾಕಿ ಕ್ರೀಡಾಪಟು, ಖ್ಯಾತ ವೀಕ್ಷಕ, ವಿವರಣೆಗಾರ ಚಪ್ಪುಡಿರ ಕಾರ್ಯಪ್ಪ ತಿಳಿಸಿದರು. ನಾಪೋಕ್ಲು ಸಮೀಪದ ಬಲ್ಲಮಾವಟಿ ಗ್ರಾಮದ ನೇತಾಜಿ ವಿದ್ಯಾಸಂಸ್ಥೆಯ ಕ್ರೀಡಾಂಗಣದಲ್ಲಿ ನಾಲ್ನಾಡ್ ಹಾಕಿ ಕ್ಲಬ್ ವತಿಯಿಂದ ಮಾರ್ಚ್ 24ರಿಂದ ಆಯೋಜಿಸಲಾಗಿದ್ದ ಉಚಿತ ಹಾಕಿ ತರಬೇತಿ ಶಿಬಿರದ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು. ಮಕ್ಕಳು ಹಾಗೂ ಪೋಷಕರಿಗೆ ಅತ್ಯುತ್ತಮ ಸಂದೇಶಗಳನ್ನು ನೀಡಿ ಮಕ್ಕಳಿಗೆ ಒಂದು ದಿನಕ್ಕೆ ಮೊದಲೇ ಬೇಕಿರುವ ಎಲ್ಲಾ ಕಿಟ್ ಸಾಮಗ್ರಿಗಳನ್ನ ಸಿದ್ಧಪಡಿಸಿಕೊಂಡು ಬೆಳಗಿನ ಜಾವ ಅವರನ್ನ ಮೈದಾನಕ್ಕೆ ಕರೆತರುವುದು ಮಕ್ಕಳು ಹಾಗೂ ಪೋಷಕರ ನಡುವಿನ ಗಾಢ ಸಂಬಂಧವನ್ನ ಪ್ರತಿಬಿಂಬಿಸುತ್ತದೆ ಎಂದು ನುಡಿದರು. ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಕ್ರೀಡಾ ತರಬೇತಿ ಶಿಬಿರವನ್ನು ಆಯೋಜಿಸಿರುವುದು ಶ್ಲಾಘನೀಯ. ಇದು ಬೇಸಿಗೆ ಶಿಬಿರಕ್ಕೆ ಸೀಮಿತವಾಗಬಾರದು. ವರ್ಷಕ್ಕೆ 2 ಬಾರಿ ರಜಾ ಅವಧಿಯಲ್ಲಿ ಶಿಬಿರವನ್ನು ನಡೆಸಿ ಮಕ್ಕಳಿಗೆ ನಿರಂತರವಾದ ಹಾಕಿ ತರಬೇತಿಯನ್ನು ನೀಡಿದರೆ ಮಕ್ಕಳು ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತಿ ಹೊಂದಲು ಸಾಧ್ಯವಾಗುತ್ತದೆ ಎಂದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚೌರಿರ ಪೂರ್ಣಚ್ಚ ಮಾತನಾಡಿದರು.
ಪ್ರಾಸ್ತಾವಿಕವಾಗಿ ಮಾತನಾಡಿದ ನೇತಾಜಿ ವಿದ್ಯಾಸಂಸ್ಥೆ ಅಧ್ಯಕ್ಷ ಕ್ಲಬ್ನ ಸಂಚಾಲಕ ಅಪ್ಪ ಚಿತ್ರಣ್ಣ ಮನುಗುತ್ತಪ್ಪ, ನಾಲ್ನಾಡ್ ಹಾಕಿ ಕ್ಲಬ್ ವತಿಯಿಂದ 16 ಗ್ರಾಮಗಳ ವ್ಯಾಪ್ತಿಗೆ ಒಳಪಟ್ಟು ನಾಲ್ನಾಡ್ ಕಪ್ ಹಾಕಿಯನ್ನ 2001ರಿಂದ ಯಶಸ್ವಿಯಾಗಿ ಆಯೋಜಿಸಲಾಗುತ್ತಿದ್ದು, ಆರ್ಥಿಕ ಅಡಚಣೆಯಿಂದ ಸ್ಥಗಿತಗೊಂಡಿದ್ದ ನಾಲ್ನಾಡ್ ಕಪ್ ಹಾಕಿಯನ್ನ ಅಪ್ಪ ಚಿತ್ರಣ್ಣ ಕುಟುಂಬಸ್ಥರ ಪ್ರಾಯೋಜಕತ್ವದಲ್ಲಿ ಕಳೆದ ವರ್ಷದಲ್ಲಿ ಮತ್ತೆ ಹಾಕೋತ್ಸವವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿದೆ. ಇದರೊಂದಿಗೆ ಅಪ್ಪ ಚಿತ್ರಣ್ಣ ಕುಟುಂಬಸ್ಥರು ಪ್ರತಿ ವರ್ಷ 25,000 ರೂಗಳ ಆರ್ಥಿಕ ನೆರವು ನೀಡಲಿದ್ದಾರೆ ಎಂದರು. ನಾಲ್ನಾಡ್ ಹಾಕಿ ಕ್ಲಬ್ ಅಧ್ಯಕ್ಷ ಕರವಂಡ ಸುರೇಶ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಾಫಿ ಬೆಳೆಗಾರ ಅಪ್ಪ ಚಿತ್ರಣ್ಣ ರವಿಮಣ್ಣಪ್ಪ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅತಿಥಿಗಳಾಗಿ ಕ್ರೀಡಾಪಟು ಕೈಬೆಲ್ಲೀರ ಟಿಪ್ಪು ಚೆಂಗಪ್ಪ ಭಾಗವಹಿಸಿದ್ದರು. ವೇದಿಕೆಯಲ್ಲಿ ನಾಲ್ನಾಡ್ ಹಾಕಿ ಕ್ಲಬ್ ಉಪಾಧ್ಯಕ್ಷ ಕೈಬೆಲ್ಲೀರ ಉತ್ತಪ್ಪ, ಖಜಾಂಚಿ ಚಿಯಣ್ಣೀರ ದಿನೇಶ್, ಸಹ ಕಾರ್ಯದರ್ಶಿ ಮಚ್ಚುರ ಯದುಕುಮಾರ್, ಕ್ಲಬ್ ಸದಸ್ಯರು, ತರಬೇತುದಾರರಾದ ಅಂಜಪರವಂಡ ರೋಷನ್ ಮಾದಪ್ಪ, ಅಲ್ಲರಂಡ ಅಪ್ಪಣ್ಣ, ಅಪ್ಪ ಚಿತ್ರಣ್ಣ ಅಯ್ಯಪ್ಪ, ಕರವಂಡ ಅಪ್ಪಣ್ಣ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರ, ಉಚಿತ ಟಿ ಶರ್ಟ್ ವಿತರಿಸಲಾಯಿತು. ಕಾವೇರಿ ಶ್ರೀಮಾತೆ ಕಾವೇರಿ ಕೊಡಗರ ಕುಲದೇವಿನಿ, ದಕ್ಷಿಣ ಗಂಗೆಯು ನೀ ತಾಯಿ ಕೊಡಗರ ದೇವಿಯು ನೀ, ನೀ ತೀರ್ಥವಾಯ ತಲ ಕಾವೇರಿಂಜ ಒಕ್ಕೀತ ಪೂಪಾಕ ಸೂಜೋತಿ ಕನಿಕೇನ ಕುಟೆಂಡುಕ್ಕಿಯ ಕವೆರಂಡ ಮೋವಾಡೀನು ಅಗಸ್ತ್ಯಂಡ ಪೊಣ್ಣು ನೀನು ತಾಯಿ ಕನ್ನಿ ಕಾವೇರಿಯು ನೀ. ಸರ್ಟಿಫಿಕೇಟ್ ಕೊಡ್ತೀವಿ. ಬೆಳಿಗ್ಗೆ ಬಂದಾಗ ನಮ್ಮ ಸಮಿತಿ ವತಿಯಿಂದ ಒಂದು ಗ್ಲಾಸ್ ಹಾಲು, ಮೊಟ್ಟೆ ವ್ಯವಸ್ಥೆ ಮತ್ತೆ ಕಂಪ್ಲೀಟ್ ಬ್ರೇಕ್ಫಾಸ್ಟ್ ಬಂದ ಪೋಷಕರಿಗೆ ಸಮೇತ ನಾವು ಬ್ರೇಕ್ಫಾಸ್ಟ್ ಕೊಡ್ತೀವಿ. ಯಾರೆಲ್ಲ ಇಲ್ಲಿ ಬಂದು ನಮಗೆ ಸಹಕರಿಸ್ತಾರೆ ಅವರಿಗೆಲ್ಲ ಬ್ರೇಕ್ಫಾಸ್ಟ್ ಕೊಟ್ಟಿದ್ದೀವಿ. ಮತ್ತೆ ಇವತ್ತು ಎಲ್ಲರೂ ಬ್ರೇಕ್ಫಾಸ್ಟ್ ಅನ್ನು ಚೆನ್ನಾಗಿ ಮುಗಿಸ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಅದೆಲ್ಲ ವೇಸ್ಟ್ ಆಗ್ಬಿಡ್ತದೆ. ಬಂದಂತ ಸರ್ವರಿಗೂ ಸ್ವಾಗತ ಮಾಡ್ತಾ ಅಂತ ಹೇಳೋ ಒಂದು ಅಭಿಮಾನವಂತ ಸಂಬಂಧ ಅದಾಗೇ ಉಳಿತದೆ. ಅದರಿಂದ ನೀವು ಕ್ಯಾಂಪಿಗೆ ಈ ವರ್ಷ ಬರೋದವರು ಕೂಡಿ ಬರೋ ವರ್ಷ ತಂದೆ ತಾಯಿ ಖಂಡಿತ ಮಕ್ಕಳನ್ನ ಕ್ಯಾಂಪಿಗೆ ಕರ್ಕೊಂಡು ಬನ್ನಿ. ಇದು ಎರಡರಲ್ಲಿ ಒಳ್ಳೆ ಸಂಬಂಧ ಹುಡುಕೆ. ಉತ್ತರ ಭಾರತ ಪಂಜಾಬಲ್ಲೆಲ್ಲ ಇದು ಬಹಳ ಸಹಜ. ಎಷ್ಟೋ ಜನ ಹೇಳ್ತಾರೆ ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಕ್ರಿಮಿನಲ್ ಲಾಯರ್ ಆಗಬೇಕು. ಕ್ರಿಮಿನಲ್ ಅಂದ್ರೆ ದುಡ್ಡಾಗುತ್ತೆ, ಆದ್ರೂ ಪರವಾಗಿಲ್ಲ, ಅವ್ನು ರೈತನಾಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ನೀವು ಯಾರು ಚೆನ್ನಾಗಿಲ್ವಾ ತೋಟದಲ್ಲಿ ದುಡಿದು ಕೈ ಕಾಲು ಕೆಸರು ಮಾಡಿ ಬಿಲ್ಡಿಂಗ್ ಕಟ್ಟಿ ಮಾಡಿ ಎಲ್ಲ ಚೆನ್ನಾಗಿದ್ದೀರಲ್ಲ, ಅದು ರೈತನಾಗ್ಲಿಕ್ಕೆ ಇಷ್ಟ ಇಲ್ಲ. ಮಣ್ಣಲ್ಲಿ ಇವತ್ತು ಶೂ ಎಲ್ಲ ಜಿಡ್ಡಾಗಿ ಮಣ್ಣಾಗಿ ಬಂದ್ರೂ ಕೂಡಿ ಮಕ್ಕಳು ಒಂದೊಂದು ದಿನ ಇಷ್ಟು ಮಕ್ಕಳಲ್ಲಿ ಭಾರತ ಆಡ್ಲಿಕ್ಕೆ ಕಷ್ಟ ಇದೆ. ಆದರೆ ಅವ್ರಿಗೆ ನಿಮ್ಗೆಲ್ಲ ಒಬ್ರು ಲೀಡರ್ ಇರಬೇಕು, ನಿಮಗೊಂದು ದೂರದ ಕನಸಿರ್ಬೇಕು. ನಿಮ್ಮ ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಆಗೋದು ಬಿಡಿ, ವಿದ್ಯಾವಂತನಾಗದವರು ಪರವಾಗಿಲ್ಲ, ಗುಣವಂತನಾಗಬೇಕು. ಆ ಗುಣವಂತನಾಗೋ ಮಕ್ಕಳು ಬಿಟ್ಟರೆ ಅವತ್ತು ಧನ್ಯ ತಂದೆ ತಾಯಿಗೆ, ಪೇರೆಂಟ್ಸ್ಗೆ. ಆಗ ನಿಮ್ಮೆಲ್ಲ ಕ್ರೆಡಿಟ್ ಅಥವಾ ನಿಮ್ಮೆಲ್ಲದು ಈ ತರ ಕ್ಲಬ್ಗೆ ಸಲ್ಲುತ್ತೆ. ಇಲ್ಲೀಗ ಇವರೆಲ್ಲ ಕೆಂಪು ಟಿ ಶರ್ಟ್ ಹಾಕೊಂಡು ಬೆಳಿಗ್ಗೆಯಿಂದ ಬಂದು ಆ ಕ್ಯಾನಪಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದಾರಲ್ಲ, ಈ ತರ ನಿರಂತರ ಯಾರಿಗೂ ಮಾಡ್ಲಿಕ್ಕೆ ಆಗಲ್ಲ. ಇವತ್ತು ಅಪ್ಪ ಚೊಟ್ಟಂಡ ಇದರಲ್ಲಿ ನಾವು ಸಾಧ್ಯವಾದಷ್ಟು ಅನುದಾನ ನೀಡುತ್ತೇವೆ ಅಂತ ನಾನು ಇಲ್ಲೇ ಭರವಸೆ ಕೊಡ್ತೇನೆ. ಹಾಗೆ ಇನ್ನು ಮುಂದುವರೆದಂತೆ ಮಕ್ಕಳಿಗೆ ಏನು ಹೇಳ್ಬೋದು ಅಂದ್ರೆ, ಎಜುಕೇಶನ್ ಒಟ್ಟಿಗೆ ಈಗ ಸ್ಪೋರ್ಟ್ಸ್ ಕೂಡ ಪ್ರೊಫೆಷನಲ್ ಆಗಿ ತಗೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಈಗ ಸ್ಟೇಟ್ ಗೌರ್ಮೆಂಟ್ ವತಿಯಿಂದ 2% ರಿಕ್ರೂಟ್ಮೆಂಟ್ಗೆ ಸ್ಪೋರ್ಟ್ಸ್ ಕೋಟಾ ಕೊಡ್ತಾ ಇದ್ದಾರೆ. ಎಷ್ಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೀರಾ, ಸ್ಕಿಲ್ನ ಹೇಗೆ ಡೆವಲಪ್ ಮಾಡ್ಕೋತೀರಾ, ನಿಮ್ಗೆ ಅದು ನಿಮ್ಮ ಕರಿಯರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೆಕ್ಸ್ಟ್ ಯಾವುದೇ ಸಿವಿಲ್ ಸರ್ವಿಸ್ ರಿಕ್ರೂಟ್ಮೆಂಟ್ ಆಗುವಾಗ ಫುಲ್ ಸ್ಟ್ರೆಂತ್ ಅಲ್ಲಿ 2% ವಿಲ್ ಬಿ ರಿಸರ್ವ್ಡ್ ಫಾರ್ ಸ್ಪೋರ್ಟ್ಸ್ ಕೋಟಾ. ಈಗಾಗಲೇ ನೀವು ನೋಡಿರ್ಬೋದು, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆದ ನಿಖಿಲ್ ತಿಮ್ಮಯ್ಯ ಮತ್ತು SP ಸುನಿಲ್ ರವರಿಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ DYSP ಪೋಸ್ಟ್ ಕೊಟ್ಟಿದ್ದಾರೆ. ಸೊ ಅದು ಇನಾಗ್ರೇಷನ್ ಅಂದ್ರೆ ಸ್ಪೋರ್ಟ್ಸ್ ಕೋಟಾ ಕರ್ನಾಟಕ ಇನಾಗ್ರೇಷನ್ ಮಾಡಿ ಫಸ್ಟ್ ದೇ ಹ್ಯಾವ್ ಬಿನ್ ರಿಕ್ರೂಟೆಡ್. ಆ ಭವಿಷ್ಯ ಇದೆ, ನೀವೆಲ್ಲ ಆ ರೀತಿ ಹಾಡಬೇಕು ಅಂತ ಹೇಳಿ ಅದಕ್ಕೆ ನಾನು ಕಾರ್ಯಪ್ಪನವರ ಉದಾಹರಣೆಯನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ಹಾಗೇನೆ ನಮ್ಮ ಈ ಒಂದು ಟೂರ್ನಮೆಂಟ್ಗೆ ಒಬ್ಬರು ನಮ್ಮ ಈ ನಾಲ್ನಾಡ್ ಕಪ್ ಕಾರ್ಯಪ್ಪನ ನಮ್ಮ ಈ ಮೈದಾನದಲ್ಲಿ ನಾವು 2001ರಿಂದ ನಾಲ್ನಾಡ್ ಕಪ್ ಹಾಕಿಯನ್ನು ನಡೆಸ್ತಾ ಬರ್ತೀವಿ. ಅಂತರ್ಗ್ರಾಮ ಪಂದ್ಯಾಟ 16 ಗ್ರಾಮಗಳು ಇಲ್ಲಿ ಸೇರ್ತದೆ. ಅದು ಕಕ್ಕಬೆ ಪಂಚಾಯತಿ ಇರ್ಬೋದು, ನಾಪೋಕಲ್ ಪಂಚಾಯತಿ ಎಲ್ಲ ಬಂದು ಇಲ್ಲಿ ಸೇರಿ ಅದ್ಭುತವಾದ ಒಂದು ಟೂರ್ನಮೆಂಟ್ ಇಲ್ಲಿ ನಡೀತಾ ಇದೆ. ಆದರೆ ಮಧ್ಯದಲ್ಲಿ ಒಂದು 7-8 ವರ್ಷ ನಮಗೆ ಆರ್ಥಿಕ ಅಡಚಣೆ ಮತ್ತೆ ಕೆಲವೊಂದು
ಈ ರೀತಿಯ ತೊಂದರೆಗಳಾದ ಕಾರಣ ಒಂದು 7-8 ವರ್ಷ ನಿಲ್ಲಿಸಿ ಕಳೆದ ವರ್ಷದಿಂದ ಅಮೋಘವಾಗಿ ಇದನ್ನು ಪ್ರಾರಂಭ ಮಾಡಿದ್ವಿ. ಹಿಂದೆ ಸಮೇತ ನಾವು ಕೋಚಿಂಗ್ ಕ್ಯಾಂಪ್ ಮಾಡಿದೆವು. ಆದರೆ ಈ ಬಾರಿ ಅಪ್ಪಚಟ್ಟೋಳ ಕುಟುಂಬಸ್ಥರು ನಮಗೆ ಸ್ಪಾನ್ಸರ್ಶಿಪ್ ಆಗಿ ಕೋಚಿಂಗ್ ಕ್ಯಾಂಪಿಗೆ ಬಂದ ಕಾರಣ ಈ ಬಾರಿ ಕೋಚಿಂಗ್ ಕ್ಯಾಂಪ್ ಅನ್ನು ಪ್ರಾರಂಭ ಮಾಡಿದ್ವಿ. ಅಪ್ಪಚಟ್ಟೋಳ ಕುಟುಂಬಸ್ಥರು ನಿರಂತರವಾಗಿ ಎಷ್ಟು ವರ್ಷ ನೀವು ಮಾಡ್ತೀರಾ, ಪ್ರತಿ ವರ್ಷ 25,000 ರೂಪಾಯಿ ಇದಕ್ಕೆ ಈ ಒಂದು ಕೋಚಿಂಗ್ ಕ್ಯಾಂಪಿಗೆ ಕೊಡ್ತೀನಿ ಅಂತ ಹೇಳುವಂತ ಅಪ್ಪಚಟ್ಟೋಳ ಕುಟುಂಬಸ್ಥರು ನಮಗೆ ತಿಳಿಸಿ ಆ ಮುಖಾಂತರ ಇವತ್ತು ಈ ಟೂರ್ನಮೆಂಟ್ ಅನ್ನು ಪ್ರಾರಂಭ ಮಾಡಿದ್ವಿ. ನಾನು ಯಾಕೆ ವಿಚಾರ ಎಂದು ಹೇಳಿದ್ರೆ, ನಾಲ್ನಾಳ್ ಕಪ್ ಅಂತ ಹೇಳುವಾಗ ನನಗೆ ಕಣ್ಣಿಗೆ ಕಣ್ಣಿಟ್ಟಾಗಿ ನೆನಪಿಗೆ ಬರ್ತಕ್ಕಂಥದ್ದು ನಮ್ಮ ಕೈಬೀಳರ ಟಿಪ್ಪು ಚೆಂಗಪ್ಪನವರು ಬೆಮಲ್ ಹಾಗೇನೆ ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಸಿದ್ದಾಪುರ ವ್ಯಾಪ್ತಿಯ ಬಹುತೇಕ ಹಳ್ಳಿಗಳು ಮೂಲ ಸೌಕರ್ಯ ವಂಚಿತರಾಗಿಯೇ ಬದುಕು ಸಾಗಿಸುತ್ತಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯತನದ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಗೌತಮ ಪಂಚಮಹ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಮಂಡ್ಯ ನಗರದ ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ಅಂಬೇಡ್ಕರ್ ಕಾರವಾರ ಪತ್ರಿಕೆಯ ದಶಮಾನೋತ್ಸವ ಸಮಾರಂಭ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.